ಎಲ್ರಿಗೂ ನಮಸ್ಕಾರ. ಜಾಸ್ತಿ ಮಾತಾಡೋಕ್ಕೆ ಹೋಗಲ್ಲ. ಪ್ರೋಮೋ ನೋಡಿರ್ಬೋದು, ಸುಶಾಂತ್ ಅವರು ಹೇಳಿದರು ಕಲ್ಯಾಣಿ ಎಷ್ಟು ಇಂಪಾರ್ಟೆಂಟ್ ಪಾತ್ರ ಅಂತ. ಯಾವುದೇ ಒಂದು ಕಲಾವಿದನಿಗೆ ಅದರಲ್ಲೂ ಸೀರಿಯಲ್ ಆರ್ಟಿಸ್ಟಿಗೆ ಎರಡು ಆಸೆ ಇರುತ್ತೆ. ಒಂದು ಒಳ್ಳೆ ಪ್ರೊಡಕ್ಷನ್ ಸಿಗಬೇಕು, ಒಳ್ಳೆ ಚಾನಲ್ ಸಿಗಬೇಕು ಅಂತ. ನನ್ನ ಆಸೆ ಇದ್ದಿದ್ದು, ನನ್ನ ಡ್ರೀಮ್ ಚಾನಲ್ ವಾಸ್ ಜಿ ಕನ್ನಡ. ಜಿ ಪವರ್ಗೆ ವರ್ಕ್ ಮಾಡಿದ್ದೆ, ಝೀಯಲ್ಲಿ ಒಂದು ಪ್ರಾಜೆಕ್ಟ್ ಮಾಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಅದು ಈಡೇರಿದೆ. ಹಾಗೆ ದಿಲೀಪ್ ಸರ್ ಪ್ರೊಡಕ್ಷನ್ನು, ವಿದ್ಯಾ ಮೇಡಮ್ ಪ್ರೊಡಕ್ಷನ್ನು ತುಂಬ ಹೆಸರು ಮಾಡಿರುವಂಥ ಪ್ರೊಡಕ್ಷನ್. ಸೊ ಒಳ್ಳೆ ಚಾನಲ್ ಜೊತೆ ಒಳ್ಳೆ ಪ್ರೊಡಕ್ಷನ್ ಸಿಕ್ಕಿದ್ದು ನನಗೆ ಅದೆರಡು ಬೋನಸ್ ಅಂತ ಅನ್ಕೋತೀನಿ ನಾನು. ಅದರ ಜೊತೆಗೆ ಒಳ್ಳೆಯ ಪಾತ್ರ. ಒಂದು ಆರ್ಟಿಸ್ಟಿಗೆ ಫುಲ್ ಪ್ಯಾಕೇಜ್ ಸಿಕ್ಕಿದಾಗ ಬೇಡ ಅನ್ನೋಕ್ಕೆ ಯಾವುದೇ ಆಪ್ಷನ್ ಇರಲ್ಲ. ಸೊ ಒಂದು ಎಲ್ಲ ಪ್ಯಾಕೇಜ್ ಇರುವಂಥ ಒಂದು ಪ್ರಾಜೆಕ್ಟ್ ನನಗೆ ಕೊಟ್ಟಿದ್ದಕ್ಕೆ ಝೀಗೆ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ವಿದ್ಯಾ ಮೇಡಮ್, ದಿಲೀಪ್ ಸರ್ಗೆ ಥ್ಯಾಂಕ್ಸ್ ಹೇಳ್ತೀನಿ. ಮೀಡಿಯಾದವರ ಸಪೋರ್ಟ್ ಇಲ್ಲದೆ ಯಾವುದೂ ಆಗಲ್ಲ. ನಿಮ್ಮ ಸಪೋರ್ಟ್ನ ಕೇಳ್ತಾ ನಮ್ಮ ಕೃಷ್ಣ ರುಕ್ಗೆ ಸಪೋರ್ಟ್ ಮಾಡಿ ಒಳ್ಳೆ ರೀಚ್ ಆಗೋ ಥರ ನಮ್ಮ ಜೊತೆ ಇರಿ ಅಂತ ಕೇಳ್ಕೊತೀನಿ ಅಷ್ಟೇ. ಥ್ಯಾಂಕ್ ಯು. ಹಾಗೆ ಟೀಮ್ ಬಗ್ಗೆ ಹೇಳಬೇಕು ಅಂದರೆ ಮತ್ತೆ ಎಲ್ಲರೂ ಹೇಳಿದ್ದನ್ನೇ ನಾನು ಹೇಳೋಕ್ಕೆ ಇಷ್ಟಪಡಲ್ಲ. ತುಂಬ ಒಳ್ಳೆ ಟೀಮ್. ಎಲ್ಲರೂ ಹೇಳಿದ್ರು ಅಂತ ನಾನು ಹೇಳ್ತಾ ಇಲ್ಲ. ತುಂಬ ಒಳ್ಳೆ ಟೀಮ್. ಮೇನ್ಲಿ ಎಸ್ ನಾರಾಯಣ್ ಸರ್ ನಾನು ಹೇಳಬೇಕು ಅಂದರೆ ಅವ್ರ ಜೊತೆ ಒಂದಿನ ಶೂಟ್ ಮಾಡಿದ್ದೀನಿ ಅಷ್ಟೇ ನಾನು. ಬಟ್ ಸ್ಟಿಲ್ ಎಷ್ಟು ಸ್ಫೂರ್ತಿ ಅಂದರೆ ಅವರು ಅಷ್ಟು ದೊಡ್ಡ ಹೆಸರು ಮಾಡಿದ್ರು ಕೂಡ ಅವರು ಒಂದು ಸೀನಿಗೆ ಪ್ರಿಪ್ರೇಷನ್ ಹೇಗೆ ಮಾಡ್ತಿದ್ರು ಅನ್ನೋದನ್ನ ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಸೊ ಅವರಿಂದೆಲ್ಲ ಕಲಿಯುವಂಥದ್ದು ತುಂಬ ಇದೆ. ನಮ್ಮ ಅಮ್ಮನ ಕರೆಕ್ಟ್ ಮಾಡ್ತಿರುವಂಥ ಶೈಲಜಾ ಅಮ್ಮನ ಹತ್ರ ಇವರಿಂದೆಲ್ಲ ಕಲಿಯುವಂಥದ್ದು ತುಂಬ ಇದೆ. ಹಾಗೆ ಈ ತಂಡವನ್ನು ಕೊಟ್ಟಿದ್ದಕ್ಕೆ ಮತ್ತೊಮ್ಮೆ ಜಿ ಕನ್ನಡ, ದಿಲೀಪ್ ಸರ್ ಪ್ರೊಡಕ್ಷನ್, ವಿದ್ಯಾ ಮೇಡಮ್ ಇಬ್ಬರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು.